ಎಸ್, ಐಶ್ವರ್ಯ, ನೀವು ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀರಾ? ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಾಗಿದ್ದು? ನಾನು MBA ಮುಗಿಸಿ IT ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಮದುವೆ ಆಗಿ ಆಲ್ಮೋಸ್ಟ್ 1.5 ಇಯರ್ ಆಯಿತು ನನಗೆ. ಇವಾಗ ನಮ್ಮದೇ ಇವ್ರದ್ದು ಇಂಡಸ್ಟ್ರಿ ಇದೆ, ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಆ್ಯಂಡ್ ನಾವು ಕಂಪ್ಲೀಟ್ಲಿ ಮದರ್ಹುಡ್ ಐಮ್ ಎಂಜಾಯಿಂಗ್ ಆ್ಯಂಡ್ ಇಟ್ಸ್ ಜಸ್ಟ್ ಬೀನ್ 23 ದಿನ. ಸೊ ಆ ಫೇಸಲ್ಲಿ ರೆಸ್ಟ್ ಆ್ಯಂಡ್ ರಿಕವರಿ ಫೇಸಲ್ಲಿ ಇದ್ದೀನಿ ನಾನು. ಸದ್ಯಕ್ಕೆ ಇನ್ನು ಮದುವೆಯ ಮೆಮೊರೀಸ್ ಹಾಗೆ ಇರುತ್ತೆ ನಿಮಗೆ. ಸೊ ಹೇಗೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಓಕೆ, ಸೊ ಯಾವ ರೀತಿನಲ್ಲಿ ಅವರ ಫ್ಯಾಮಿಲಿ ಇರ್ಬೋದು, ಶರತ್ ಅವ್ರು ಇರ್ಬೋದು, ನಿಮ್ಗೆ ಇಷ್ಟ ಆದರು? ಅದೇ ನನಗೆ ಇಷ್ಟ ಇರೋಕ್ಕಿಂತ ಜಾಸ್ತಿ ಅಲ್ಸಿ ಅಪ್ಪಂದೇನು ಚಿಕ್ಕಪ್ಪಂದೇನು ಅಂತಾನೆ. ಬಿಕಾಸ್ ಅಫ್ಕೋರ್ಸ್ ಅವ್ರು ಎಷ್ಟೊಂದು ಜನಕ್ಕೆ ಮದುವೆ ಮಾಡಿಸಿದ್ದಾರೆ ಮತ್ತು ಗೈಡೆನ್ಸ್ ಕೊಟ್ಟಿದ್ದಾರೆ, ಅಡ್ವೈಸ್ ಕೊಟ್ಟಿದ್ದಾರೆ. ಸೊ ಮಗಳು ಅಂತ ಬಂದಾಗ ಏನು ಹೇಳ್ತಾರೆ ಅಂದರೆ ಫಸ್ಟು ಕುಟುಂಬ ಚೆನ್ನಾಗಿದೆಯಾ ನೋಡು, ಹುಡುಗ ಚೆನ್ನಾಗಿದೆ, ನಾನು ನಿನಗೆ ಸೆಟ್ ಆಗ್ತಾನೆ ಅಂಥದ್ದು ನೋಡು ಅಂದರು. ಸೊ ಅಂಥದ್ದು ನೋಡಿಬಿಟ್ಟೆ ನಾನು ಇಷ್ಟಪಟ್ಟಿದ್ದು. ಒಳ್ಳೆ ಸಂಬಂಧ ಆ್ಯಂಡ್ ಒಳ್ಳೆ ಇದು ಏನೋ ಕುಟುಂಬ. ಹಾಗಿದ್ರೆ ಶರತ್ ಅವ್ರನ್ನ ಮಾತಾಡ್ಸೋಣ. ಶರತ್ ಅವ್ರಿಗೆ ನೀವೇನು ಮಾಡ್ಕೊಂಡಿದ್ದೀರಾ? ನಮ್ಮದು ಪೀಣ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ. 3 ಪ್ರೋಸೆಸ್ ಮಾಡ್ತೀವಿ: ಮಿಷನಿಂಗ್, ಹೀಟ್ ಟ್ರೀಟ್ಮೆಂಟ್ ಆ್ಯಂಡ್ ಕೋಲ್ಡ್ ಫೋಚಿಂಗ್ ಅಂತ. ಆ್ಯಂಡ್ ವಿ ಕೇಟರ್ ಟು ಆಟೋಮೊಬೈಲ್, ಏರೋಸ್ಪೇಸ್, ಡಿಫೆನ್ಸ್, ಈ ಥರ ಎಲ್ಲ ಇಂಡಸ್ಟ್ರಿಗೂ, ಎಲ್ಲ ವರ್ಟಿಕಲ್ಸ್ಗೂ ಸಪ್ಲೈ ಮಾಡಿ. ನಮ್ಮದು ಒಂದು 250 ಜನ ಕೆಲಸ ಮಾಡ್ತಿರೋ ಒಂದು ಫ್ಯಾಮಿಲಿ ಇದೆ. ಸೊ ಪ್ರಪೋಸಲ್ ಬಂದಾಗ ನಿಮ್ಮ ಫಸ್ಟ್ ಒಪಿನಿಯನ್ ಏನಾಗಿತ್ತು? ಫಸ್ಟು ಆ್ಯಕ್ಚುಲಿ ನಮಗೆ ಪ್ರಪೋಸಲು ಮ್ಯಾಟ್ರಿಮೋನಿಯಲ್ಲಿ ನೋಡಿದ್ದು. ಸೊ ಅಲ್ಲಿ ಐಶ್ವರ್ಯದು ಒಂದು ಪ್ರೊಫೈಲ್ ಇದ್ದಿದ್ದು MBA ಗ್ರ್ಯಾಜುಯೇಟ್, ಶಿ ಇಸ್ ವರ್ಕಿಂಗ್ ಇನ್ ಅ ಕಂಪ್ನಿ ಅಂತ. ನಮ್ಗೆ ಐಡಿಯಾ ಇರಲಿಲ್ಲ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ. ಸೊ ನಾನು ನಮ್ಮ ತಂದೆ ಮೋಸ್ಟ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಲಿ ಇರೋರು, ನಮ್ಗೆ ಹೆಂಗೆ ಸೆಟ್ ಆಗುತ್ತೆ, ಪೊಲಿಟಿಕಲ್ ಫ್ಯಾಮಿಲಿ ಎಲ್ಲ ನಾವು ಹತ್ತಿರದಿಂದನೂ ನೋಡಿಲ್ಲ. ಬಟ್ ಕಾಲ್ ಮಾಡಿ ಅಪ್ರೋಚ್ ಮಾಡಿದಾಗ ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇದೆ ಬಿಸ್ನೆಸ್ ಬ್ಯಾಕ್ಗ್ರೌಂಡು, ಬನ್ನಿ ಒಂದ್ಸತಿ ಮಾತಾಡೋಣ ಅಂತ ಅಪ್ಪನ್ನ ಒಂದ್ಸತಿ ಮೀಟ್ ಮಾಡಿದ್ವಿ. ಸಡನ್ನಾಗಿ ಇಲ್ಲೇ ನಮ್ಮ ಆಡಿಟರ್ ಆಫೀಸ್ ಹತ್ರ ಇದ್ವಿ, ಬಂದು ಡೈರೆಕ್ಟಾಗಿ ಮೀಟ್ ಮಾಡಿದ್ವಿ, ಮಾತಾಡಿದ್ವಿ. ಅವತ್ತು ಐಶ್ವರ್ಯ ಅವ್ರು ಇರಲಿಲ್ಲ, ಆಫೀಸಿಗೆ ಹೋಗಿದ್ವಿ, ಇಬ್ಬರೇ ಬಂದಿದ್ವಿ, ಬಂದು ಮಾತಾಡಿದ್ವಿ. ನೋಡೋಕ್ಕೂ ಮುಂಚೆ ಮಾವನ್ ಮೀಟ್ ಮಾಡ್ಬಿಟ್ಟು? ಹೌದು, ಮಾವನ ಅತ್ತೆನ ಇಬ್ರು ಮನೇಲಿ ಎಲ್ಲರೂ ಇದ್ರು ಅವತ್ತು ಎಕ್ಸೆಪ್ಟ್ ಐಶ್ವರ್ಯ. ಐ ಗಾನ್ ಫಾರ್ ಮೈ ವರ್ಕ್, ಗೊತ್ತಿರ್ಲಿಲ್ಲ ಅವ್ರು ಬರ್ತಾ ಇದ್ದಾರೆ ಅಂತ. ಸೊ ಇಟ್ ಕೇಮ್ ಆಸ್ ಎ ಸರ್ಪ್ರೈಸ್. ಶರತ್ ಅವರು ಫಸ್ಟ್ ಯಾರನ್ನ ಅಟ್ರಾಕ್ಟ್ ಮಾಡಿದ್ದು, ಅತ್ತೆನ ಮಾವನ? ಯಾರು ಬೇಗ ಇವರೇ ನನ್ನ ಅಳಿಯ ಅಂತ ಫಿಕ್ಸ್ ಆಗಿದ್ದು? ಅವ್ರ ಮಾವನೇ. ಮಾವನ ಮುದ್ದಿನ ಅಳಿಯ ಆದ್ರು ಅವರು ಹಾಗಿದ್ರೆ. ಸೊ ನಾನು ಕೇಳ್ಪಟ್ಟೆ ಮದ್ವೆ ದಿವಸ ನಿಮ್ಮನ್ನು ಕಳ್ಸ್ಕೊಡ್ಬೇಕಾರೆ ಎಲ್ಲರೂ ಹಿಂದೆ ಬಂದು ಡ್ಯಾನ್ಸ್ ಮಾಡ್ತಿದ್ರಂತೆ. ಓ ನೋ, ಫುಲ್ ಎಮೋಷ್ನಲ್. ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆ್ಯಕ್ಚುಲಿ ನನ್ನ ಅಪ್ಪ ಅಷ್ಟು ಎಮೋಷ್ನಲ್ ಆಗಿ ನನ್ನ ಜೊತೆ ಅಷ್ಟಿಲ್ಲ, ಟು ಬಿ ಆನೆಸ್ಟ್. ಬಟ್ ಅವತ್ತು ಎಲ್ರದ್ದು ನೋಡಿದಾಗ ಅದು ಏನೋ ಫುಲ್ ಎಮೋಷ್ನಲಿ ಹತ್ಕೊಂಡು ಐ ಡೋಂಟ್ ನೋ, ಅವತ್ತು ನಂಗೆ ಲಿಟ್ರಲಿ ಗೊತ್ತಾಯಿತು ಹೆಂಗೆ ಅಂತ. ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಬಾಂಡ್ ಆಬ್ವಿಯಸ್ಲಿ.